ಒಂದು ಕುಟುಂಬದಲ್ಲಿ ಒಂದು ರಾಣಿ ಇದ್ದೇ ಇರುತ್ತೆ. ನೋಡೋಣ ಸಾಧ್ಯ ಆಗ್ಬೋದು, ಟ್ರೈ ಮಾಡ್ತೀನಿ. ಇವಾಗ ನೋಡಿ ಇದು ರಾಣಿ ಮೊಟ್ಟೆ, ಇದು ಈಚೆಗೆ ಬಂದಿದೆ, ಡಿವೈಡ್ ಆದ್ಮೇಲೆ ಬಂದಿರೋಂಥದ್ದು. ಸೊ ನೋಡಿ ಈ ತರ ಇರಬೇಕು ಮೊಟ್ಟೆಗಳು, ತುಪ್ಪ ಈ ತರ ಎಲ್ಲ ಇದ್ದಾಗ ಏನಾಗುತ್ತೆ ಅಂತ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ರಾಣಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ, ಇದೇ ರಾಣಿ ಜೇನು. ನಿಮಗೆ ಇದಕ್ಕೆ ಕಂಡ್ರೆ ಫಸ್ಟ್ ಸಿಕ್ಕಿರೋದು. ಮುಂಜೆ ಆ ಕಡೆ ತಿರುಗಿಸಿ ಮುಂಜೆ ಮತ್ತೆ ಬಂದು ನೋಡು, ಎಲ್ಲ ಈತ ಬರ್ಲಿಲ್ಲ. ಕಾಡು ಬಿಡಕಣಪ್ಪ ನೀನು. ಇಲ್ಲಿ ನೋಡಿ ಇದೇ ರಾಣಿ ಜೇನು, ದಪ್ಪ ಇದೆ ಅದು ಸೈಜ್ ಕಾಣಿಸ್ತಾ ಇದು, ಅದೇ ರಾಣಿ ಜೇನು. ಮುಟ್ಬೇಡ ಅದನ್ನ, ಡಿಸ್ಟರ್ಬ್ ಮಾಡಬೇಡ, ಅದ್ರ ಓಡಾಡ್ಲಿ ಅದು. ತಿರುಗಿಸಿಲ್ಲ ಈ ಕಡೆಗೆ ನೋಡಿ, ಅದೇ ರಾಣಿ ಜೇನು. ಅದು ಮೊಟ್ಟೆ ಇಡ್ತಾ ಹೋಗುತ್ತೆ, ಇವೆಲ್ಲ ಏರಿ ಕಟ್ತಂಗೆ ಅದು ಮೊಟ್ಟೆ ಇಡ್ತಾ ಹೋಗುತ್ತೆ. ಕಾಣಿಸ್ತಾ ಇಡು, ಇಟ್ಬಿಟ್ಟು ಕ್ಲೋಸ್ ಮಾಡಿ. ನೋಡಿ ಇದು ಗಂಡು ನೊಣ, ಇದು ಹೆಣ್ಣು ನೊಣ. ಡಿಫ್ರೆನ್ಸ್ ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಕಾಣ್ತಾ ಇದೆ. ಏನ್ ಕಾಣಿಸ್ತಾ ಇದೆ? ಇದರಲ್ಲಿ ಪಟ್ಟೆಗಳು ಜಾಸ್ತಿ ಇದೆ, 6 ಪಟ್ಟೆ ಇರ್ತದೆ ತುಡುವೆ ಜೇನ್ಗೆ. ಇದು ನೋಡಿ ಗಂಡು ನೊಣ ಇದು. ಇದು ಕಡಿಯಲ್ಲ, ಇದಕ್ಕೆ ಇದಿರುತ್ತೆ ಸ್ಟ್ರಿಂಗ್ ಅಂದ್ರೆ ಮುಳ್ಳಿರುತ್ತೆ ಇದಕ್ಕೆ, ಇದಕ್ಕೆ ಮುಳ್ಳಿರಲ್ಲ. ಇದು ಕಡಿಯೋದು ರಾಣಿಗೆ ಆಗ್ಲಿ ಇದಕ್ಕೆ ಇರಲ್ಲ. ಸೊ ಇವೆರಡು ನಿಮಗೆ ಕಾಣಿಸ್ತು? ಓಕೆನಾ? ಓಕೆ, ಬಿಡ್ಲಾ? ಬಿಡಿ ಅಣ್ಣ. ಇದನ್ನು ಅಷ್ಟೇ ಜೇನು ನೊಣಗಳನ್ನ ಯಾವತ್ತೇ ಇದ್ರು ಹಿಂಗೆ ನೋವು ಮಾಡಬಾರ್ದು. ನೋಡಿ ಇತ್ತು ಹೋದ್ರೆ ಉರುಬ್ಬೇಕು. ಇದು ಇನ್ನೊಂದು ಎದುರೋದು ಹೊಗೆಗೆ, ಹೊಗೆ ಸ್ಮೋಕಿಗೆ ಎದುರುತ್ತೆ ಇದು. ಸೊ ಸ್ಮೋಕ್ ಬಂತು ಅಂದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗೋದು ಜಾಸ್ತಿ. ಸೊ ನಮ್ಮಲ್ಲಿ ಒಟ್ಟು 4 ತಳಿ ಇದೆ: ಹೆಜ್ಜೇನು, ಕೋಲ್ಜೇನು, ತುರುವೆ ಜೇನು, ಮುಜಂಟಿ ಜೇನು. ಈ 4 ಬಗೆಯ ಜೇನು ಇರೋದು. ಜೇನು ತುಪ್ಪ ಕೊಡಬಲ್ಲ ಜೇನು ನೊಣಗಳಿವು, ಸರಿನಾ? ಅದರಲ್ಲಿ ನಮಗೆ ಸಾಕೋದಕ್ಕೆ ಬರೋದು ತುಡುವೆ ಜೇನು ಮತ್ತೆ ಮುಜಂಟಿ ಜೇನು. ಈ 2 ಜೇನು ನಾವು ಸಾಕೋದಕ್ಕೆ ಬರೋದು. ತುಡುವೆ ಜೇನ ಪರ್ಟಿಕ್ಯುಲರ್ ಆಗಿ ಯಾಕೆ ಸಾಕ್ತೀವಿ ಅಂತಂದ್ರೆ ಅದು ತನ್ನ ಮನೇನ ವಿಸ್ತಾರ ಅಂದ್ರೆ ಜಾಸ್ತಿ ಮಾಡ್ತಾ ಹೋಗುತ್ತದು. ಹೆಜ್ಜೇನಾದ್ರೆ ಮೇಲ್ಗಡೆ, ಕೆಳಗಡೆ ಇಡಲ್ಲ, ಮೇಲ್ಗಡೆ ದೊಡ್ಡದಾಗಿ ಇಡುತ್ತೆ. ಸೊ ಅದನ್ನ ಸಾಕೋದಕ್ಕೆ ಬರಲ್ಲ. ಕೋಲ್ ಜೇನು ಒಂದೇ ಏರಿ ಇಡುತ್ತೆ, ಅದನ್ನ ಸಾಕಕ್ಕೆ ಬರಲ್ಲ. ಸೊ ನಮಗೆ ಮಲ್ಟಿಪರ್ಪಲ್ ಅಂತ ಅಂದ್ರೆ ಇದು ನೋಡ್ತಾ ಹೋಗ್ಬೋದು ನೀವು, ಫ್ರೇಮ್ಗಳಲ್ಲಿ ಲೆಕ್ಕಾಚಾರದಲ್ಲಿ ಕಟ್ಕೊಳ್ತಾ ಹೋಗುತ್ತೆ. ಸೊ ಇದು ತುಡುವೆ ಜೇನು, ಭಾರತೀಯ ತುಡುವೆ ಜೇನು ಅಂತ ಕರಿತೀವಿ. ಇದರಲ್ಲಿ ಇನ್ನೊಂದು ವೆರೈಟಿ ಇದೆ, ಅದು ಯುರೋಪಿಯನ್ ತುಡುವೆ ಅಂತ ಕರಿತೀವಿ, ಅಂದ್ರೆ ಮೆಲಿಫೆರಾ ಅಂತ ಕರಿತೀವಿ. ಸೊ ಇದನ್ನ ಒಂದೇ ಸ್ಥಳದಲ್ಲಿ ನಾವು 5-6 ವರ್ಷ ಇಟ್ಟು ಮಾಡ್ಬೋದು. ಮೆಲಿಫೆರಾ ಹಂಗಲ್ಲ, ಸ್ಥಳಾಂತರ ಜೇನು ಕೃಷಿ ಮಾಡ್ಬೇಕಾಗತ್ತೆ. ಅಂದ್ರೆ ಮೈಗ್ರೇಷನ್, ಬಿ ಫಾರ್ಮಿಂಗ್ ಅಂತ, ಅಂದ್ರೆ ಸ್ಥಳಾಂತರ ಮಾಡ್ಕೊಂಡು ಎಲ್ಲಿ ಏನ್ ಬೆಳೀತಾರೋ ಅಲ್ಲಿ ಸಾಗಾಣಿಕೆ ಮಾಡ್ಕೊಂಡು ಹೋಗ್ತಾ ಇರಬೇಕು.